ಒಳ್ಳೆಯವರಾಗಿದ್ರು, ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ರು, ಜನ ಯಾಕೆ ನಮ್ಮನ್ನ ಲೈಟಾಗೆ ತಗೊಳ್ತಾರೆ? ಈ ಪ್ರಶ್ನೆ ಎಷ್ಟೋ ಜನರನ್ನ ಕಾಡುತ್ತೆ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ಅಸಲಿ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಕೆಲವರಿಗೆ ಎಲ್ಲರಿಗೂ ಗೌರವ ಕೊಡೋದು, ಸದಾ ಸಹಾಯ ಮಾಡೋದು ಒಂದು ಅಭ್ಯಾಸ ಆಗಿರುತ್ತೆ. ಅವರು ಯಾವಾಗಲೂ ಒಬ್ಬ ಒಳ್ಳೆ ವ್ಯಕ್ತಿಯಾಗಿರ್ಬೇಕು ಅಂತ ಪ್ರಯತ್ನ ಪಡ್ತಾನೇ ಇರ್ತಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಇಷ್ಟೆಲ್ಲ ಮಾಡಿದ್ರೂ ಜನ ಅಂಥವರನ್ನೇ ಲೈಟಾಗಿ ತಗೋತಾರೆ. ಅವರ ಒಳ್ಳೆತನವನ್ನೇ ದುರುಪಯೋಗ ಮಾಡ್ಕೋತಾರೆ. ಯಾಕೆ ಹೀಗಾಗತ್ತೆ ಅಲ್ವಾ? ನೋಡಿ, ಈ ರೀತಿ ಆಗ್ತಿದ್ರೆ ಒಂದ್ ವಿಷಯ ಮಾತ್ರ ಕ್ಲಿಯರ್. ಇದು ಸುಮ್ನೆ ಆಗ್ತಿರೋದಲ್ಲ, ಕಾಕತಾಳೀಯ ಅಂತೂ ಅಲ್ಲ. ಇದ್ರ ಹಿಂದೆ ಒಂದು ಸೈಕೊಲಾಜಿಕಲ್ ಪ್ಯಾಟರ್ನ್, ಅಂದ್ರೆ ಒಂದು ಮಾನಸಿಕ ಮಾದರಿನೇ ಕೆಲಸ ಮಾಡ್ತಿರುತ್ತೆ. ಬನ್ನಿ, ಅದನ್ನೇ ಇವತ್ತು ಡಿಕೋಡ್ ಮಾಡೋಣ. ಸರಿ, ಹಾಗಾದ್ರೆ ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಜನ ಒಬ್ಬರನ್ನ ಒಳ್ಳೆಯವರು ಅಂತ ಗುರುತಿಸಿದಾಗ ಅದರ ನಿಜವಾದ ಅರ್ಥ ಏನು? ಈ ಒಳ್ಳೆ ವ್ಯಕ್ತಿ ಅನ್ನೋ ಲೇಬಲ್ ಕೆಳಗೆ ಯಾವೆಲ್ಲ ಗುಣಗಳು ಬರ್ತವೆ? ಸಾಮಾನ್ಯವಾಗಿ ಹೇಗಿರುತ್ತೆ ಅಂದ್ರೆ, ಇಂಥವರು ಜಗಳ, ವಾದ ವಿವಾದ ಎಲ್ಲೋ ಅವಾಯ್ಡ್ ಮಾಡ್ತಾರೆ. ಯಾರಿಗಾದ್ರೂ ಇಲ್ಲ ಅಂತ ಹೇಳೋಕೆ ತುಂಬಾನೇ ಕಷ್ಟಪಡ್ತಾರೆ. ಬೇರೆಯವರಿಗೋಸ್ಕರ ಯಾವಾಗಲೂ ಅಡ್ಜಸ್ಟ್ ಮಾಡ್ಕೋತಾರೆ. ಆಮೇಲೆ ಸುಮ್ಮನೆ ಯಾಕೆ ಮನಸ್ತಾಪ ಅಂತ, ಸಂಘರ್ಷ ಬೇಡವೇ ಬೇಡ ಅಂತ ಸುಮ್ಮನಾಗ್ಬಿಡ್ತಾರೆ. ಈ ರೀತಿ ವರ್ತಿಸುವವರನ್ನು ಬೇರೆಯವರು ಸೇಫ್ ಅಂದ್ರೆ ಸುರಕ್ಷಿತ ವ್ಯಕ್ತಿ ಅಂತ ನೋಡ್ತಾರೆ. ಆದ್ರೆ ಹುಷಾರ್, ಈ ಸಂದರ್ಭದಲ್ಲಿ ಸೇಫ್ ಅಂದ್ರೆ ಅದೊಂದು ಹೊಗಳಿಕೆ ಅಲ್ಲ. ಅದರ ನಿಜವಾದ ಅರ್ಥ, ಈ ವ್ಯಕ್ತಿಯಿಂದ ನಮಗೆ ಯಾವುದೇ ಚಾಲೆಂಜ್ ಇಲ್ಲ, ಯಾವುದೇ ವಿರೋಧ ಬರೋದಿಲ್ಲ ಅಂತ. ಹಾಗಾದ್ರೆ ರೆಸ್ಪೆಕ್ಟ್ ಅಂದ್ರೆ ಗೌರವ ಎಲ್ಲಿಂದ ಬರುತ್ತೆ? ಕೇವಲ ಒಳ್ಳೆಯವರಾಗಿದ್ರೆ ಸಾಕಾಗುತ್ತಾ? ಖಂಡಿತ ಇಲ್ಲ. ಗೌರವದ ಲೆಕ್ಕಾಚಾರನೇ ಬೇರೆ. ಒಳ್ಳೆತನಕ್ಕೂ ಗೌರವಕ್ಕೂ ನೇರವಾದ ಸಂಬಂಧ ಇಲ್ಲ. ನೋಡಿ, ಇದೊಂದು ತುಂಬಾ ಮುಖ್ಯವಾದ ಪಾಯಿಂಟ್. ಗೌರವ ಅನ್ನೋದು ಒಳ್ಳೆತನದ ಪ್ರಾಡಕ್ಟ್ ಅಲ್ಲ. ಅದು ಬರೋದು ನಮ್ಮ ಗಡಿಗಳಿಂದ, ಅಂದ್ರೆ ಬೌಂಡ್ರೀಸಿಂದ. ಯಾವಾಗ ಒಬ್ಬ ವ್ಯಕ್ತಿ ನನ್ನಿಂದ ಇದು ಆಗಲ್ಲ ಅಥವಾ ಈ ರೀತಿ ಮಾಡಬೇಡಿ, ನನಗಿಷ್ಟ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೋ, ಅಲ್ಲಿ ಗೌರವ ಹುಟ್ಕೊಳ್ಳುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಯಾವಾಗ್ಲೂ ಎಲ್ಲದಕ್ಕೂ ಸರಿ ಅಂತ ಹೇಳ್ತಾ ತನ್ನ ಅಸಮಾಧಾನವನ್ನ, ಕಷ್ಟವನ್ನ ಮುಚ್ಚಿಟ್ಕೊಂಡು ಎಲ್ಲವನ್ನೂ ಸಹಿಸ್ಕೊಂಡ್ರೆ ಏನಾಗುತ್ತೆ? ಬೇರೆಯವರ ಮೆದುಳು ಇದನ್ನ ಹೇಗೆ ನೋಡತ್ತೆ ಗೊತ್ತಾ? ಅವರಿಗೆ ಗೊತ್ತಿಲ್ಲದ ಹಾಗೆ ಅವರ ಸಬ್ ಕಾನ್ಷಿಯಸ್ ಮೈಂಡ್, ಓ, ಈ ವ್ಯಕ್ತಿಗೆ ಅಷ್ಟು ವ್ಯಾಲ್ಯೂ ಇಲ್ಲ, ಮತ್ತಿವ್ರು ಹೇಗೋ ಅಡ್ಜಸ್ಟ್ ಆಗ್ತಾರೆ, ತೊಂದರೆ ಇಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಡತ್ತೆ. ಇದು ಅವರ ಕೆಟ್ಟತನ ಅಂತಲ್ಲ, ಇದು ಹ್ಯೂಮನ್ ಸೈಕಾಲಜಿ. ಇದೇ ನಮ್ಮನ್ನ ಒಂದು ಬಲೆಗೆ ಬೀಳಿಸೋದು. ಅದನ್ನೇ ಸ್ಯಾಕ್ರಿಫೈಸ್ ಟ್ರ್ಯಾಪ್ ಅಥವಾ ತ್ಯಾಗದ ಬಲೆ ಅಂತ ಕರೆಯೋದು. ಯಾವಾಗಲೂ ಬೇರೆಯವರಿಗೆ ಮೊದಲ ಆದ್ಯತೆ ಕೊಡ್ತಾ ಹೋದ್ರೆ ಏನಾಗುತ್ತೆ ಅನ್ನೋ ಕಠೋರ ಸತ್ಯವನ್ನ ನೋಡೋಣ ಬನ್ನಿ. ಇದು ಕೇಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಇದು ಸತ್ಯ. ಒಬ್ಬರ ತ್ಯಾಗಕ್ಕೆ ಜನ ಥ್ಯಾಂಕ್ ಯು ಹೇಳ್ಬೋದು, ಆದ್ರೆ ಆ ತ್ಯಾಗಗೋಸ್ಕರ ರೆಸ್ಪೆಕ್ಟ್ ಕೊಡಲ್ಲ, ಪ್ರಿಯಾರಿಟಿ ಕೂಡ ಕೊಡಲ್ಲ. ಯಾಕೆ ಹೀಗೆ? ತ್ಯಾಗಕ್ಕೆ ಬೆಲೆಯೇ ಇಲ್ವಾ? ಕಾರಣ ತುಂಬಾ ಸಿಂಪಲ್. ಯಾವಾಗ ನಾವು ನಿರಂತರವಾಗಿ ತ್ಯಾಗ ಮಾಡ್ತೀವೋ, ನಾವು ಬೇರೆಯವರಿಗೆ ನಮ್ಮ ಸಮಯಕ್ಕೆ, ನಮ್ಮ ಅಗತ್ಯಗಳಿಗೆ ಬೆಲೆ ಇಲ್ಲ ಅಂತ ನಾವೇ ಕಲಿಸಿಕೊಟ್ಟ ಹಾಗೆ ಆಗುತ್ತೆ. ನಮ್ಮದೇ ಆದ್ಯತಾ ಪಟ್ಟಿಯಲ್ಲಿ ನಮ್ಮನ್ನ ನಾವೇ ಕೊನೆಗೆ ಇಟ್ಕೊಂಡ ಹಾಗೆ. ಸರಿ, ಈಗ ಇನ್ನೊಂದು ಸ್ಟೆಪ್ ಆಳಕ್ಕೆ ಹೋಗೋಣ. ಈ ರೀತಿ ಎಲ್ಲರನ್ನೂ ಖುಷಿಯಾಗಿಡಬೇಕು ಅನ್ನೋ ಒಳ್ಳೆಯತನದ ಹಿಂದೆ ಇರೋ ನಿಜವಾದ ಪ್ರೇರಣೆ ಏನೋ? ಹೆಚ್ಚಿನ ಸಂದರ್ಭಗಳಲ್ಲಿ ಅದು ಭಯ. ಹೌದು, ಹೆಚ್ಚಿನ ಬಾರಿ ಈ ಒಳ್ಳೆಯತನದ ಹಿಂದೆ ಇರೋದು ನಿಜವಾದ ಕಾಳಜಿಗಿಂತ ಹೆಚ್ಚಾಗಿ ಭಯ. ಎಲ್ಲಾದ್ರೂ ರಿಜೆಕ್ಟ್ ಮಾಡ್ಬಿಡ್ತಾರೇನೋ ಅನ್ನೋ ಭಯ, ಸುಮ್ನೆ ಯಾಕೆ ಜಗಳ ಅಂತ ಸಂಘರ್ಷದ ಭಯ, ಅಥವಾ ಒಂಟಿಯಾಗಿ ಬಿಡ್ತೀನಿ ಅನ್ನೋ ಭಯ. ಈ ಭಯಗಳೇ ನಮ್ಮನ್ನ ಬೇರೆಯವರನ್ನ ಮೆಚ್ಚಿಸುವಂತೆ ಮಾಡುತ್ತೆ. ಮತ್ತು ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಈ ರೀತಿ ಭಯದಿಂದ ಹುಟ್ಟಿದ ಒಳ್ಳೆಯತನವನ್ನ ಬೇರೆಯವರು ದೌರ್ಬಲ್ಯ ಅಂತ ನೋಡ್ತಾರೆ. ಅದನ್ನ ಶಕ್ತಿ ಅಂತ ಯಾವತ್ತೂ ನೋಡೋದಿಗ. ಹಾಗಾದ್ರೆ ಇದಕ್ಕೆ ನಿಜವಾದ ಪರಿಹಾರ ಏನು? ಕೆಟ್ಟವರಾಗ್ಬಿಡ್ಬೇಕಾ? ಖಂಡಿತ ಇಲ್ಲ. ಒಳ್ಳೆಯವರಾಗಿದ್ದುಕೊಂಡೇ ಗೌರವ ಗಳಿಸೋದು ಹೇಗೆ ಅಂತ ನೋಡೋಣ. ಗೌರವವನ್ನ ಮತ್ತೆ ಗಳಿಸೋಕೆ ಇಲ್ಲಿ 4 ಸಿಂಪಲ್ ಸ್ಟೆಪ್ಸ್ ಇದೆ. ಮೊದಲನೇದು, ಇಲ್ಲ ಅಂತ ಹೇಳೋದನ್ನ ಕಲಿಬೇಕು. ಎರಡನೇದು, ನಮ್ಮ ಲಿಮಿಟ್ಸ್ ಏನು ಅಂತ ಕ್ಲಿಯರ್ ಆಗಿ ತಿಳಿಸ್ಬೇಕು. ಮೂರನೇದು, ಸಂಘರ್ಷಕ್ಕೆ ಹೆದರಿ ಸುಮ್ಮನಿರೋದನ್ನ ಬಿಟ್ಟು ಮೌನ ಮುರಿಬೇಕು. ಮತ್ತು ಕೊನೆಯದಾಗಿ 4ನೇದು, ಎಲ್ಲರನ್ನೂ ಖುಷಿಪಡಿಸೋಕ್ ಆಗಲ್ಲ ಅನ್ನೋದನ್ನ ಒಪ್ಕೊಂಡು ಸ್ವಲ್ಪ ಡಿಸ್ಕಂಫರ್ಟ್ ಸಹಿಸ್ಕೊಳ್ಳೋಕೆ ರೆಡಿ ಇರಬೇಕು. ಸೊ ನಮ್ಮ ಗುರಿ ಏನಾಗಿರ್ಬೇಕು? ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರೋದು, ಆದ್ರೆ ಯಾವಾಗ್ಲೂ ಲಭ್ಯವಿರುವ ವ್ಯಕ್ತಿ ಆಗ್ಬಾರ್ದು. ನಮ್ಮ ಸಮಯಕ್ಕೆ, ನಮ್ಮ ಶಕ್ತಿಗೆ ನಾವೇ ಮೊದಲು ಬೆಲೆ ಕೊಡಬೇಕು. ಒಂದ್ ಮಾತು ನೆನ್ಪಿಡ್ಲಿ,
ಒಳ್ಳೆತನ ಅನ್ನೋದು ಒಂದು ದೊಡ್ಡ ಶಕ್ತಿ. ಆದರೆ ಅದಕ್ಕೆ ಬೌಂಡ್ರಿಗಳೇ ಇಲ್ಲ ಅಂದ್ರೆ ಅದೇ ಒಂದು ದೊಡ್ಡ ಹೊರೆ ಆಗ್ಬಿಡುತ್ತೆ. ಹಾಗಾಗಿ ಮುಂದಿನ ಬಾರಿ ಯಾರಾದ್ರೂ ನಮ್ಮನ್ನ ಲೈಟಾಗಿ ತಗೊಂಡಾಗ ನಮಗೆ ನಾವೇ ಈ ಪ್ರಶ್ನೆ ಕೇಳ್ಕೋಬೇಕು. ನಾನೀಗ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಡ್ಕೊಳ್ತಿದ್ದೀನಾ ಅಥವಾ ನನ್ನ ಮೌಲ್ಯವನ್ನ ನಾನೇ ಕಡಿಮೆ ಮಾಡ್ಕೊಳ್ತಿದ್ದೀನಾ? ಈ ಪ್ರಶ್ನೆ ಬಗ್ಗೆ ಖಂಡಿತ ಯೋಚನೆ ಮಾಡಿ.